ಕನ್ನಡ ಪರ ಹೋರಾಟಗಾರರ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಗದ್ದಲ ಆಯಿತು. ವಾಟಾಳ್ ನಾಗರಾಜ್ ಅವರು ಮಾತಾಡ್ತಿರ್ಬೇಕಾದ್ರೆ ಅಡ್ಡ ಬಂದರು ಶಿವಕುಮಾರ್ ನಾಯಕ್. ಕನ್ನಡ ಪರ ಹೋರಾಟಗಾರರ ಶಿವಕುಮಾರ್ ನಾಯಕ್ ಅವರು ತರಾಟೆಗೆ ತೆಗೆದುಕೊಂಡ್ರು. ಸುದ್ದಿಗೋಷ್ಠಿಯಲ್ಲೇ ಹೊರಗೆ ಹೋಗಬೇಕು ಅಂತ ತಾಕೀತಾಯಿತು. ಈ ವೇಳೆ ನೂಕಾಟ, ತಳ್ಳಾಟ, ಹೈಡ್ರಾಮಾ ಎಲ್ಲ ಸೃಷ್ಟಿಯಾಯಿತು. ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆಗೆ ಹೋದಾಗ ನನ್ನ ಮೇಲೆ ಹಲ್ಲೆ ಆಯಿತು, ಆದರೆ ಯಾರೂ ಕೂಡ ಸಪೋರ್ಟಿಗೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡೋಕ್ಕೆ ಮುಂದಾದರು ಶಿವಕುಮಾರ್ ಅವರು. ಇದೇ ವೇಳೆ ಹೈಡ್ರಾಮಾ ನಡೀತು. ಮಹಿಳಾ ಕಾರ್ಯಕರ್ತರು ಸೇರಿದಂತೆ 10 ಮಂದಿ ಸೇರ್ಕೊಂಡು ಹಲ್ಲೆ ಮಾಡಿದ್ರು. ಕೂಡಲೇ ವಶಕ್ಕೆ ಪಡೆದು ಹೊಯ್ಸಳ ವಾಹನದಲ್ಲಿ ಕರ್ಕೊಂಡು ಹೋದ್ರು ಪೊಲೀಸರು. ಗಂಭೀರವಾಗಿ ಹೇಳ್ತಾ ಇದ್ದೀವಿ, ನಿಷೇಧ ಮಾಡಲೇಬೇಕು. ನಾವು ನಿಮಗೆ 31ನೇ ತಾರೀಕು ನಮ್ಮದೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಈ ತಿಂಗಳು 31ನೇ ತಾರೀಕು ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಸಮಗ್ರ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು, 6 ಕೋಟಿ ಕನ್ನಡಿಗರು, ಇದು ಕನ್ನಡಿಗರ ಸ್ವಾಭಿಮಾನ, ಕನ್ನಡಿಗರ ಶಕ್ತಿ, ಕನ್ನಡಿಗರ ಅಭಿಮಾನ. ಆವತ್ತು ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್. ಇದರಲ್ಲಿ ಯಾರು ಅಪಸ್ವರ ಎತ್ತಬಾರದು. ನಾವೇನಿದಲ್ಲಿ ಪ್ರತಿಷ್ಠೆ ಪ್ರಶ್ನೆ ಅಲ್ಲ. ಕನ್ನಡಿಗರಿಗೆ ಅಪಮಾನ ಆಗಿದೆ. ಕನ್ನಡ ಬಾವುಟವನ್ನು ಸುಟ್ಟಿದ್ದಾರೆ. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ, ನಮಗೆ ಬೇರೆ ದಾರಿ ಇಲ್ಲ. ಎಲ್ಲರಿಗೂ ಹೇಳ್ತೀನಿ, ನೈತಿಕ ಬೆಂಬಲ ಬೇಡ, ನಮಗೆ ನೇರವಾದ ಬೆಂಬಲ ಕೊಡಬೇಕು. ನೈತಿಕತೆ ಅವೆಲ್ಲ ಬಿಟ್ಬಿಡಿ. ಕಂತ ನಾವು ಭದ್ರವಾಗಿದ್ದೇವೆ. ಮತ್ತು ಆವತ್ತು ದಿನ ಟೌನ್ ಹಾಲಿಂದ ಕನ್ನಡಿಗರ ಶಕ್ತಿ ಪ್ರದರ್ಶನ, ಕನಿಷ್ಠ 5 ಲಕ್ಷ ಜನ ಬೆಂಗಳೂರಲ್ಲಿ ಸೇರಲೇಬೇಕು. ಎಲ್ಲ ಊರಿನಿಂದ ಬೆಂಗಳೂರಿಗೆ ಬನ್ನಿ. ಬೆಂಗಳೂರು ಟೌನ್ ಹಾಲಿಂದ ಕನ್ನಡಿಗರ ಶಕ್ತಿ ಪ್ರದರ್ಶನ, ಕನ್ನಡದ ಶಕ್ತಿ ಪ್ರದರ್ಶನ. ಇದು ಎಲ್ಲರನ್ನು ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಯಾರು ನಮ್ಗೆ ಹೇಳಲಿಲ್ಲ, ತಮಗೆ ಹೇಳಲಿಲ್ಲ ಅಂತ ಹೇಳಿ ನೀವು ಇಲ್ಲಿ ತಕರಾರು ತೆಗಿಬೇಡಿ. ಈ ಒಂದು ಸಭೆಯ ಮೂಲಕ ಎಲ್ಲರನ್ನು ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ಮಾಧ್ಯಮಗಳ ಮೂಲಕ ದಯಮಾಡಿ ನೀವೆಲ್ಲ ಒಗ್ಗಟ್ಟಾಗಿ ನಿಲ್ಬೇಕು. ಇಡೀ ರಾಜ್ಯ ಒಂದಾಗಬೇಕು. 31ನೇ ತಾರೀಕು ಸಂಪೂರ್ಣ ಎಲ್ಲ ಕಡೆ ಬಂದ್ ಆಗಬೇಕು. ಆಸ್ಪತ್ರೆ, ಎಂಇಎಸ್ನವರ ನಡೆಯಿಂದ, ಅವರ ದಬ್ಬಾಳಿಕೆಯಿಂದ, ಅವರ ಗೂಂಡಾಗಿರಿಯಿಂದ ಇವತ್ತು ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನಾವು ನಿಲ್ಲಬೇಕಾಗಿದೆ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಕನ್ನಡ ಉಳಿದಿದ್ರೆ ಅಥವಾ ಬೆಳೆದಿದ್ರೆ, ಇವತ್ತೇನಾದರೂ ಒಂದು ನಿರ್ಣಯವನ್ನು ವಿಧಾನಸಭೆಯಲ್ಲಿ ತಗೊಂಡಿದ್ರೆ ಅದು ಕನ್ನಡ ಪರ ಹೋರಾಟಗಾರರ ಒಂದು ಬೆಲೆಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಅಂದ್ಕೊಂಡಿದ್ದೀವಿ. ಒಂದು ರೀತಿ ಸ್ವಾಭಿಮಾನದ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಇಂಥ ಸಂದರ್ಭದಲ್ಲಿ ನಾವು ಹೊಸ ವರ್ಷ, ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಇದನ್ನ ಯಾರು ಯೋಚನೆ ಮಾಡಬಾರ್ದು. ದಯವಿಟ್ಟು ನಮ್ಮ ಜೊತೆ ನಿಲ್ಲಬೇಕು. ಆದರೂ ಸಹ ಸರ್ಕಾರ ಇಲ್ಲಿ ತನಕ ಕಣ್ಣಿಟ್ಟಿದೆ. ನಮ್ಮ ಲೋಕಸಭಾ ಸದಸ್ಯರು ಸಹ ರಾಷ್ಟ್ರಪತಿಗಳ ಮೇಲೆ ಒತ್ತಡವನ್ನು ಹೇರಿ ಮಹಾರಾಷ್ಟ್ರ ಸರ್ಕಾರವನ್ನು ವಜಾ ಮಾಡಬೇಕಿತ್ತು. ಸರ್ಕಾರದ ಪತ್ರ ಬಂದಿಲ್ಲ, ಅವರೇ ಪತ್ರ ಬಂದವರೇ ನಮಗೆ ದಾಳಿ ಆಗ್ತದೆ ಅಂತ. ಎನ್ಡಿಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ
ಏನು ಬೇಕಾಗಿತ್ತು ಕರ್ನಾಟಕದಲ್ಲಿ ಅದು ಸ್ಥಾಪನೆ ಆದ್ಮೇಲೆ ಎಷ್ಟು ಜನ ಕನ್ನಡಿಗರನ್ನ ಕೊಲೆ ಮಾಡಿದ್ದಾರೆ ಹುಡುಕಿ ನೀವು ತೆಗೆಸಿ ಹಳೆ ಕೇಸ್ಗಳನ್ನ. ಎಷ್ಟು ಕನ್ನಡಿಗರ ಮಾಲ್ಗಳನ್ನ ದಾಳಿ ಮಾಡಿದ್ದಾರೆ, ಎಷ್ಟು ಲೂಟಿ ಮಾಡಿದ್ದಾರೆ, ಎಷ್ಟು ವಾಹನಗಳಿಗೆ ಬೆಂಕಿ ಹಾಕಿದ್ದಾರೆ. ಕರ್ನಾಟಕದ ಸರ್ಕಾರದ ಶವಯಾತ್ರೆ ಮಾಡ್ತಿರೋದು ಸಹ ನನಗೆ ಕೂಡಿದಿರಲ್ಲ ಲಕ್ಷಗಳಿಗೆ. ಎಲ್ಲಿ ನಿಂತವರು ಕನ್ನಡಿಗರ ವಿರುದ್ಧ ಮಾತಾಡ್ತಾರೆ, ಎಲ್ಲಿ ನಿಂತು ಕನ್ನಡದ ಭಾವಕ್ಕೆ ಬೆಂಕಿ ಹಾಕ್ತಾರೆ, ಎಲ್ಲಿ ನಿಂತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಧ್ವಂಸ ಮಾಡ್ತಾರೆ. ಇದನ್ನ ಕೇಳಬೇಕಾದಂತ ಸರ್ಕಾರ ಮಹಾರಾಷ್ಟ್ರ ಏಕೀಕರಣ ಸಂಘಟನೆಯನ್ನ ನಿಷೇಧ ಮಾಡಬೇಕು. ಈ ಕೂಡಲೇ ಸರ್ಕಾರವನ್ನು ನಿಷೇಧ ಮಾಡಬೇಕು. ಸರ್ಕಾರ ಮತ್ತೆ ಲೋಕಸಭಾ ಸದಸ್ಯರು ಎಚ್ಚೆತ್ತುಕೊಳ್ಳಬೇಕು. ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರಬೇಕು. ಇದು ಒಟ್ಟಾರೆ ಕನ್ನಡಿಗರ ಅಭಿಪ್ರಾಯ, ಸಂಘಟನೆಗಳ ಅಭಿಪ್ರಾಯ ಅಲ್ಲ. ಅದೆಲ್ಲ ಅಭಿಪ್ರಾಯವನ್ನ ವಾಟಾಳರು ನಮ್ಮೆಲ್ಲರ ಅಭಿಪ್ರಾಯವನ್ನು ತಿಳ್ಕೊಂಡು ಹೇಳಿದ್ದಾರೆ. ಸರ್ಕಾರ ವಜಾ ಮಾಡಿದ್ರೆ ಬಂದನ್ನು ವಾಪಸ್ ತಗೊಳ್ತೀವಿ. 30ನೇ ತಾರೀಕಿನ ತನಕ ನಿಲುವು ಕೊಟ್ಟಿದ್ದಾರೆ. ಆಯ್ತು, 30ನೇ ತಾರೀಕು NDA ಬ್ಯಾನ್ ಮಾಡಿದ್ರೆ ಖಂಡಿತವಾಗಲೂ ಬಂದನ್ನು ವಾಪಸ್ ತಗೊಳ್ತೀವಿ. ಒಂದು ಪಕ್ಷ NDA ಸಂಘಟನೆಯನ್ನ ಬ್ಯಾನ್ ಮಾಡಿಲ್ಲ ಅಂದ್ರೆ ಕರ್ನಾಟಕ ಬಂದು 100ಕ್ಕೆ 101% ಆಗಿ PC ರಾವ್, ಹೋಟೆಲ್ ಮಾಲೀಕರ ಸಂಘದ ರೂವಾರಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾವ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಗಮನಕ್ಕೆ ಬಂತ ಮುಂದಿನ ಶುಕ್ರವಾರ ಡಿಸೆಂಬರ್ 31 ಕರ್ನಾಟಕ ಬಂದ್? ಈಗ ತಾನೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ಓಕೆ, ನಿಮ್ಮ ಉತ್ತರ ಏನಿದೆ? ನಾವು ಎರಡು ವಿಚಾರ ಇದೆ ಇದರಲ್ಲಿ. ಖಂಡಿತ ಕನ್ನಡದ ಪರ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಇರ್ತದೆ. ಕನ್ನಡದ ಭಾಷೆ ಅವರು ಮಾಡಿದಂತ ಕೆಲವು ದುಷ್ಕರ್ಮಿಗಳು ಮಾಡಿದಂತ ಇದಕ್ಕೆ ನಾವು ವಿರೋಧಿಸ್ತಾ ಇದ್ದೇವೆ. ಆದರೆ ನಾವು ಬಂದನ್ನು ಯಾವಾಗಲೂ ವಿರೋಧಿಸ್ತಾ ಇರುವವರು, ಬಂದ್ಗಳು ಮಾಡಿ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೊದಲಿಂದಲೂ ವಿರೋಧಿಸ್ತಾ ಬರ್ತೀವಿ. ನಮ್ ಜೊತೆ ನೀವು ಸಹಕಾರ ಕೊಡಿ, ಅವತ್ತು ಇಡೀ ದಿವಸ ಬಂದ್ಗೆ ಭಾಗವಹಿಸಿ ಅಂತ ಕೇಳ್ಕೊತಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಗೊತ್ತು, ನಮ್ಮನ್ನು ಬರ್ಲಿಕ್ಕೆ ಹೇಳಿದ್ರು ಇಲ್ಲಿ. ನಾವು ಇಲ್ಲಿ ತಾತ್ವಿಕವಾದಂತ ವಿಚಾರ ಇರ್ತದೆ. ಒಂದು ಡಿಸೆಂಬರ್ 31 ಹೊಸ ವರ್ಷದ ಆಚರಣೆ ಸಂದರ್ಭ. ಎರಡನೇದು ಈಗ ತಾನೇ ಕೋವಿಡ್ ಇಂದ ನಾವು ಚೇತರಿಸಿಕೊಳ್ಳುತ್ತಿರುವಂತ ಸಂದರ್ಭ. ಮೂರನೇದು ಬಂದಿನಿಂದ ಯಾವುದೇ ಸಂಪೂರ್ಣವಾದ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಕಾದಷ್ಟು ಮೊನ್ನೆ ಬೆಳಗಾವಿನಲ್ಲಿ ಹೋಗಿ ಬೇಕಾದಷ್ಟು ತಾತ್ವಿಕವಾದಂತ ಹೋರಾಟಗಳನ್ನು ಮಾಡಿದ್ದಾರೆ. ಮೀಟಿಂಗ್ ಹೋಗಿದ್ರ ಸರ್? ನೀವು ಮೀಟಿಂಗ್ ಹೋಗಿದ್ರ ಸರ್? ಇವತ್ತು ವುಡ್ಲ್ಯಾಂಡ್ಸ್ ಹೋಟ್ಲಿಂಗ್ ಮೀಟಿಂಗ್ ಹೋಗ್ಲಿಲ್ಲ. ಇದರ ಮೊದಲು ಅರವಿಂದ್ ಶೆಟ್ಟಿ ಅವರು ಕರೆದಂತ ಮೀಟಿಂಗ್ ಹೋಗಿದ್ದೆ ನಾನು ಕೂಡ. ಅವಾಗ ಇದನ್ನ ಹೇಳಿದ್ರ ಸರ್ ಅವ್ರಿಗೆ? ಆವಾಗ ಈ ಬಂದಿನ ವಿಚಾರಣೆ ಬಂದಿಲ್ಲ. ಬೆಳಗಾವಿನಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂತ ವಿಚಾರ ಬಂದಿತ್ತು. ಅದಕ್ಕೆ ನಾವು ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದೇವೆ. ಆದ್ರೆ ನಾನು ಮೊದಲೇ ಹೇಳಿದ್ದೇವೆ ಪ್ರವೀಣ್ ಶೆಟ್ಟಿಗೆ, ಪ್ರತಿಯೊಂದು ವಿಚಾರಗಳಿಗೂ ಬಂದೇ ಒಂದು ಅಸ್ತ್ರ ಮಾತಾಡಬಾರ್ದು, ಬೇರೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ವಿಷಯದಲ್ಲಿ ಹೆಚ್ಚಿಗೆ ಸ್ಪಂದಿಸಿದ್ದಾರೆ. ಈ ವಿಚಾರದಲ್ಲಿ ಮಾತ್ರ ಈ ಸ್ಪಂದನೆಯ ವಿಚಾರ ಮಾಡಿರುವಾಗ ಈ ಬಂದು ಅಂತ ಒಂದು ಮಾತುಗಳನ್ನು ಹೇಳ್ತಾ ಇರೋದು ವ್ಯಾಪಾರಿ ಸಮೂಹಕ್ಕೆ ಒಳ್ಳೆದಾದಂತ ಕ್ರಿಯೆ ಅಲ್ಲ. ಅದು ಈಗ ಕೋವಿಡ್-19 ಸಂದರ್ಭದಲ್ಲಿ, ಅದರ ಜೊತೆಗೆ ಇದು ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮಕ್ಕೆ ಆ ಒಂದು ದಿವಸ ಒಂದು ಎಲ್ಲ ಗ್ರಾಹಕರು ಬರುವಂತ ಸಂದರ್ಭ, ಎಲ್ಲ ಜನರಿಗೂ ಒಂದು ಹೋಟೆಲ್. ಹಾಗಾಗಿ ರಾವ್ ಸರ್, ಹೋಟೆಲ್ ಮಾಲೀಕರವರು ನಿಮ್ಮ ಸಂಘದ ನಿಲುವೇನು? ಎಸ್ ಅಂದ್ರೆ ಬಂದ ಜೊತೆಗೆ ನಾಳೆ ಇದರ ಬಗ್ಗೆ ಒಂದು ವಿಶೇಷವಾದ ಸಭೆಯನ್ನು ಕರೀತೇವೆ. ಆ ಸಭೆಯಲ್ಲಿ ತೀರ್ಮಾನ ಆದ ಕೂಡಲೇ ಇದರ ಬಗ್ಗೆ ತಿಳಿಸ್ತೇವೆ ನಾವು. ರೈಟ್ ಸರ್, ಯಾಕಂದ್ರೆ ನಾವು ಒಂದೇ ತೀರ್ಮಾನ ಆಗೋದಿಲ್ಲ, ಎಲ್ಲರ ವಿಚಾರ ವಿನಿಮಯ ಮಾಡಿ. ಆದ್ರೆ ನಮ್ ತಾತ್ವಿಕವಾಗಿ ನಾವು ಹೇಳ್ತಾ ಇದ್ದೀವಿ, ಇದು ಬಂದು ನಾವು ಮೊದಲಿಂದಲೂ ಸಪೋರ್ಟ್ ಮಾಡ್ತಾ ಇಲ್ಲ. ಮೊದಲಿಂದಲೂ ಯಾವುದೇ ಬಂದಿಗೆ ಸಪೋರ್ಟ್, ಯಾರದೇ ಕರೆದು ಬಂದಿಗೆ ನಮ್ಮ ಬುದ್ಧಿ ಇರುವುದಿಲ್ಲ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಶ್ರೀ PC ರಾವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡರು ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ. 31 ಡಿಸೆಂಬರ್ ಹೇಗಿರುತ್ತೆ? ಡಿಸೆಂಬರ್ 31 ಹೇಗಿರುತ್ತೆ ಅಂತ ಹೇಳಿ ಕರೆ ಕೊಟ್ಟವ್ರನ್ನ ಕೇಳಿದ್ರೆ ಗೊತ್ತಿರುತ್ತೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾನೇನು ಹೇಳಕ್ ಆಗೋದಿಲ್ಲ. ನಮಗೆ ಬಹಳ ಆಶ್ಚರ್ಯ ಆಗ್ತಿದೆ ಸರ್. ಹೌದು, ಬಹಳ ಆಶ್ಚರ್ಯ ಆಗ್ತಿದೆ ನಾರಾಯಣಗೌಡರ ರಿಯಾಕ್ಷನ್.
ಹೌದು, ಯಾಕೆಂದ್ರೆ ಹಾ ಸರ್. ಈಗ ಪ್ರತಿ ಸಂದರ್ಭಕ್ಕೂ ಸಹ ಕರ್ನಾಟಕ ಬಂದ್ ಅನ್ನೋದೇ ಮಾನದಂಡ ಅಲ್ಲ. ಹಾ ಹೋರಾಟ ಚಳವಳಿಯನ್ನ ಸರ್ಕಾರಗಳನ್ನ ಎಚ್ಚರಿಸಲಿಕ್ಕೆ, ಜಾಗೃತಿಗೊಳಿಸ್ಲಿಕ್ಕೆ, ಅವ್ರ ಮೇಲೆ ಒತ್ತಡ ತರಲಿಕ್ಕೆ ನಾನಾ ರೂಪದ ಹೋರಾಟಗಳಿದಾವೆ, ಚಳವಳಿಗಳಿದಾವೆ. ಇವ್ರು ಯಾಕೆ ಬಂದ್ ಕರೆ ಕೊಟ್ಟಿದ್ದಾರೆ ಹಾಗಿದ್ರೆ ನಿಮ್ ಪ್ರಕಾರ? ನನಗ್ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ನಿಮಗೆ ಇನ್ವಿಟೇಷನ್ ಇರ್ಲಿಲ್ವಾ ಸರ್? ಕರೆದಿಲ್ವಾ ಸರ್? ಇಲ್ಲ, ನನಗ್ ಗೊತ್ತಿಲ್ಲ, ನನಗೆ ಏನ್ ಹೇಳಿಲ್ಲ, ನನ್ಗೇನು ನಿಮ್ ಜೊತೆ ಚರ್ಚೆನೂ ಮಾಡಿಲ್ವಾ ಸರ್? ಇಲ್ಲ. ಮತ್ ಎಲ್ಲ ಪ್ರಮುಖ ಸಂಘಟನೆಗಳು ಅಂತಿದ್ರು. ಹೇಳ್ತಾರೆ, ಏನ್ ಮಾಡ್ತೀರಿ, ಅವರ ಪ್ರಮುಖ ಸಂಘಟನೆಗಳು ಅಂದ್ರೆ ಅವರಷ್ಟೇ. ಹಾಗಾಗಿ ನಾನು ಅವರು ಕರೆದಿರೋದಕ್ಕೆ ನಾನೇನು ತಪ್ಪಾಗಿ ಅರ್ಥೈಸ್ಕೊಳಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಈ ಬಂದ್ಗೆ ಸಾಥ್ ಕೊಡಲ್ಲ. ಇಲ್ಲ, ನಾನು ನಿಮ್ಗೆ ಗೊತ್ತಿದೆ, ನೀವು ನೋಡಿದಿರಿ, ನಾನು ಯಾವುದೇ ಬಂದ್ಗಳಲ್ಲಿ ಪಾಲ್ಗೊಂಡವನಲ್ಲ. ಇವತ್ತು 2.5 ವರ್ಷ ಕೋವಿಡ್ ಅಲ್ಲಿ ಜನ ನೊಂದು ಬೆಂದು ಹೋಗಿದ್ದಾರೆ. ಮತ್ ಪದೇ ಪದೇ ನಾವು ಬಂದು ಕರೆ ಕೊಡ್ತಾ ಇದ್ರೆ ಆ ಜನರ ಕಷ್ಟಗಳನ್ನು ಸಹ ನಾವು ಆಲಿಸ್ಬೇಕಲ್ಲ. ಹಾಗಾಗಿ ಆಮೇಲೆ ನಾವು ಮೊನ್ನೆಯೂ ಸಹ ಬಾರಿ ದೊಡ್ಡ ಮಟ್ಟದ ಹೋರಾಟ ಮಾಡಿದೀವಿ. ಹೌದು, ಬೆಳಗಾವಿಯಲ್ಲಿ ಬಾರಿ ದೊಡ್ಡ ಇಲ್ಲಿ ಸುಮಾರು 30-31 ಜಿಲ್ಲೆಯಿಂದ 224 ವಿಧಾನಸಭಾ ಕ್ಷೇತ್ರದಿಂದ ಬೆಳಗಾವಿ ಬಂದಿದ್ರು ನಮ್ಮ ಕಾರ್ಯಕರ್ತರು. 100 ವಾಹನಗಳಿತ್ತಲ್ಲಿ ನಿಮ್ದೆ. ಹೌದು, 100 ಬಾರಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದೀವಿ. ಹೌದು, ಈಗ ನಾವು ಸಹ ಒಂದು ಬಾರಿ ದೊಡ್ಡ ಪ್ರತಿಭಟನೆ ಕೇಂದ್ರಕ್ಕೆ ಮುಟ್ಟಿಸ್ಬೇಕು, ಶಿವಸೇನೆ ಗುಂಡಾಟವನ್ನ ಸದೆಬಡಿಬೇಕು, ಅದರ ಬಗ್ಗೆ ಕ್ರಮ ತಗೋಬೇಕು ಅಂದ್ರೆ ಕೇಂದ್ರದ ಮೇಲೂ ಒತ್ತಡ ತರಬೇಕಾಗತ್ತೆ. ಹೌದು, ಹಾಗಾಗಿ ರಾಜಭವನಕ್ಕೆ ಮುತ್ತಿಗೆ ಹಾಕ್ಬೇಕು ಅಂತ ಬಾರಿ ತೀರ್ಮಾನ ಮಾಡಿದೀವಿ. ಬಾರಿ ದೊಡ್ಡ ಮಟ್ಟದಲ್ಲಿ ರಾಜಭವನಕ್ಕೆ ಮುತ್ತಿಗೆ ಬಟ್ ನಿಮ್ ಇಂಟೆನ್ಷನ್ MES ನ ಏನೋ ನಿರ್ನಾಮ ಮಾಡಬೇಕು, ಹಾಕಬೇಕು ಅಂತಿದೆ ಅಲ್ವಾ? ಹೌದು, ಮುಲಾಜಿಲ್ಲ ಆ ವಿಚಾರದಲ್ಲಿ ನಿಷೇಧ ಮಾಡಬೇಕು. ಇವತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧಿಸಬೇಕು ಅಂತ ಇವತ್ತು ಮಾತಾಡ್ತಾ ಇಲ್ಲ ಕರವೇ. ಕರೆಕ್ಟ್. ಸುಮಾರು 20-21 ವರ್ಷಗಳಿಂದಲೂ ಸಹ ನಾವು ಅದನ್ನ ಚರ್ಚೆ ಮಾಡ್ತಾ ಇದೀವಿ. ಅದಕ್ಕೆ ಕರ್ನಾಟಕ ಬಂದ್ ಅಷ್ಟೇ ಸೊಲ್ಯೂಷನ್ ಅಲ್ಲ ಅಂತ ಹೇಳ್ತಿರೋದು. ಹೌದು ಹೌದು, ಅಷ್ಟೇ ನಾನು ಹೇಳ್ತಾ ಇರೋದು. ಹೋರಾಟದಲ್ಲಿ ಬೇರೆ ರೂಪಗಳು ಇದಾವೆ, ಮಾಡೋಣ. ಅದು ಎಲ್ಲದಕ್ಕೂ ನಾವು ಕರ್ನಾಟಕ ಬಂದ್ ಅಂತ ಹೇಳಿ ಮಾಡ್ಕೊಂಡ್ ಕುತ್ಕೊಂಡ್ರೆ ನಷ್ಟ ಯಾರಿಗೆ? ಮಹಾರಾಷ್ಟ್ರಕ್ಕ? ನಮ್ಗೆ ನಷ್ಟ ಇದೆಯಲ್ಲ ಸರ್. ನೀವು ಹಿರಿಯರಿದ್ದೀರಿ, News18 ಮೂಲಕ ಕೇಳಿಸ್ಕೊತಿರುವಂತಹ ಕನ್ನಡ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ಅವ್ರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಾ ಸರ್ ನೀವು? ನೀವೀಗ ನಿಮ್ದೇ ಆದಂತ ಸಂಘಟನೆಗಳು, ನಿಮ್ದೇ ಆದಂತ ಹೋರಾಟಗಳು, ಚಳವಳಿಗಳನ್ನ ಮಾಡ್ಕೊಂಡು ಬಂದಿದ್ದೀರಿ. ನೀವು ನನಗಿಂತಲೂ ಇವತ್ತು ವಾಟಾಳ್ ನಾಗರಾಜ್ ಅವರು ನಮ್ಗಿಂತ ಬಾರಿ ದೊಡ್ಡ ಹಿರಿಯರು, ಅವ್ರ ಬಗ್ಗೆ ನನಗೆ ಬಾರಿ ಗೌರವ ಇದೆ. ನಾನು ಬಾರಿ ಅವ್ರನ್ನ ಗೌರವಿಸ್ತೀನಿ. ಅವರ ಚಳವಳಿ, ಅವರ ಹೋರಾಟ, ಅವರ ಕರೆ ಎಲ್ಲರಿಗೂ ಮಾರ್ಗದರ್ಶನ ಆಗ್ಬೇಕು, ಮತ್ತೆ ಅದನ್ನ ಒಪ್ಕೊಳ್ಳೋಂಗಿರ್ಬೇಕು. ಹಾಗಾಗಿ ಇವತ್ತು ನಾವು ಮಾತಿ ಮುಂಚೆ ಬಂದು ಅಂತ ಹೇಳಿದ್ರೆ ನಮ್ಮನ್ನ ಆ ಜನ ಹಾಡ್ಕೋತಾರೆ. ಯಾಕಂದ್ರೆ ಎಷ್ಟು ಬಂದಾಗಿದೆ ಅಂತ ನಮ್ಗೆ ಗೊತ್ತಿದೆ, ಎಷ್ಟು ಮಟ್ಟಿಗೆ ಬಂದಾಗುತ್ತೆ ಅನ್ನೋದು ಗೊತ್ತಿದೆ ನಮ್ಗೆ. ಹಾಗಾಗಿ ನಾವು ಬಂದು ಕರೆ ಕೊಟ್ಟಾಗ ಬೀದಿಗಿಳಿಬೇಕು, ಎಲ್ಲ ಬಂದಾಗ್ಬೇಕು, 100% ಬಂದಾಗ್ಬೇಕು, ಅವತ್ತು ಬಂದು ಸಕ್ಸಸ್ ಆಗ್ಬೇಕು, ಅದನ್ನ ಒಪ್ಕೋಬೇಕು ಎಲ್ಲರೂ. ನಾವು ಬಂದ್ ಕರೆ ಕೊಟ್ಟು ಎಲ್ಲೋ ಒಂದ್ ಕಡೆ ಬಂಧನಕ್ಕೊಳಗಾಗಿ ಸುಮ್ನೆ ಆಗ್ಬಿಟ್ರೆ, ಕುತ್ಕೊಂಡ್ಬಿಟ್ರೆ ಬಂದ್ ಹೆಂಗಾಗತ್ತೆ? ಕರವೇ ರಾಜ್ಯಾಧ್ಯಕ್ಷರ ಆಲೋಚನೆ ಏನು ಈ ನಿಟ್ಟಿನಲ್ಲಿ, ಈ ಹೋರಾಟದಲ್ಲಿ? ನಾವು ಬಾರಿ ದೊಡ್ಡ ಮಟ್ಟದ ಹೋರಾಟವನ್ನು 31 ಜಿಲ್ಲೆಯಲ್ಲೂ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಈ ಹೋರಾಟವನ್ನ ಸರ್ಕಾರದ ಮೇಲೆ ಎಷ್ಟು ಮಟ್ಟಿಗೆ ಒತ್ತಡ ಹಾಕಕ್ಕಾಗುತ್ತೋ, ಎಷ್ಟು ಮಟ್ಟಿಗೆ ಸರ್ಕಾರವನ್ನು ಈ ವಿಚಾರದಲ್ಲಿ ಎಚ್ಚರಿಸಬೇಕಾಗುತ್ತೋ ಅಷ್ಟು ಎಚ್ಚರಿಸುವಂತ, ಒತ್ತಡ ಹಾಕುವಂತ ಕೆಲಸವನ್ನ ನಾನಾ ರೂಪದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. 31 ಜಿಲ್ಲೆಯಲ್ಲೂ ಸಹ ಕರವೇ ಕಾರ್ಯಕರ್ತರು ಸರ್ಕಾರದ ಮೇಲೆ ಒತ್ತಡವನ್ನ ತರ್ತಾರೆ. ಅದು ಮತ್ತೆ ಅಷ್ಟೇ ಅಲ್ಲ, ಇವತ್ತು ಶಿವಸೇನೆ ಮಹಾರಾಷ್ಟ್ರದಲ್ಲಿ ಕನ್ನಡ ಬಾವುಟ ಸುಡುತ್ತೆ, ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುತ್ತೆ ಅಂದ್ರೆ ಅದು ಕೇಂದ್ರಕ್ಕೂ ಮುಟ್ಟಬೇಕಾಗತ್ತೆ. ಆ ಬಿಸಿ, ಆ ಒತ್ತಡ ಕೇಂದ್ರ ಮೇಲೂ ಬೀಳ್ಬೇಕಾಗತ್ತೆ. ಕೇಂದ್ರ ಮೇಲೂ ಸಹ ಎಷ್ಟು ಒತ್ತಡ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಟ್ಟಿಗೆ ನಾವು ಒತ್ತಡವನ್ನ ಹಾಕ್ಬೇಕು. ಅದಕ್ಕಾಗಿ ರಾಜಭವನವನ್ನು ಮುತ್ತಿಗೆ ಹಾಕೋದು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದೀವಿ. ಅದು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಅವತ್ತು ಆ ಪ್ರತಿಭಟನೆ ನಡಿಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಯಾವತ್ತು ಸರ್ ಎನಿ ಡೇಟ್ ಅದಕ್ಕೆ ನಿಗದಿ ಆಗಿದೆ? ನಾಳೆ ಸಭೆ ಇದೆ, ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ. ಓಕೆ, ಸೊ ನನ್ನ ಅರ್ಥೈಸುವಿಕೆ 31 ಡಿಸೆಂಬರ್ ನೀವು ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ, ಅದಕ್ಕೆ ನೀವು ಹೋಗ್ತಿಲ್ಲ, ಕರೆಕ್ಟಾ? ಇಲ್ಲ, ನಾವು ಆ ಒಂದು ಬಂದಲ್ಲಿ ಪಾಲ್ಗೊಳ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. News18 ಜೊತೆ ಮಾತಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ನಾರಾಯಣ್ ಗೌಡ್ರು.